ಎಸ್ ಕಾಂತಕುಮಾರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ತ್ರಿವರ್ಣ ನ್ಯೂಸ್ಗೆ ನಿಮಗೆ ಸ್ವಾಗತ. ಏನ್ ನಡೀತು ಧಾರವಾಡದಲ್ಲಿ? ಬಹಳ ದೊಡ್ಡ ಮಟ್ಟದಲ್ಲಿ 30-40 ಸಾವಿರ ಸ್ಟೂಡೆಂಟ್ಸ್ ಸೇರಿ ಪ್ರತಿಭಟನೆ ಮಾಡಿದ್ದೀರಾ. ಏನು ನಿಮ್ಮ ಡಿಮ್ಯಾಂಡ್ ಏನಿತ್ತು ಸರ್? ನಮ್ಮ ಏಕೈಕ ಡಿಮ್ಯಾಂಡ್ ಅಂದ್ರೆ ಇಲ್ಲಿ 2 ಡಿಮ್ಯಾಂಡ್ ಇದೆ ಸರ್. ಒಂದು, ವಯೋಮಿತಿ ಜಾಸ್ತಿ ಮಾಡಿ ನೇಮಕಾತಿ ಪ್ರಾರಂಭ ಮಾಡಿ ಅಂತ ನಾವು ಈ ಒಂದು ಹೋರಾಟ ಮಾಡಿದ್ದೆ ಸರ್. ಕಳೆದ ಸಾಕಷ್ಟು ವರ್ಷಗಳಿಂದ 5-6 ವರ್ಷದಿಂದ 6 ವರ್ಷದಿಂದ ಸರಿ ಪ್ರಾಪರ್ ಆಗಿ ನೇಮಕಾತಿ ಆಗಿಲ್ಲ ಸರ್. 1-2-3 ವರ್ಷ ಕೋವಿಡ್ ಅಂತ ನೆಪ ಹೇಳಿದ್ರು ಸರ್. 1 ವರ್ಷ ಎಲೆಕ್ಷನ್ ಇಯರ್, ಮತ್ತೆ ಲಾಸ್ಟ್ 1 ವರ್ಷ ಇಂದ ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ರಾಜ್ಯದಲ್ಲಿ ಯಾವುದೇ ನೇಮಕಾತಿ ಆಗಿಲ್ಲ ಸರ್. ಆ ನೇಮಕಾತಿ ಆಗ್ಬೇಕು, ಪ್ಲಸ್ ಅದರಲ್ಲಿ ವಯೋಮಿತಿ ಜಾಸ್ತಿ ಮಾಡ್ಬೇಕು ಸರ್. ಲಾಸ್ಟ್ ಜುಲೈಯಲ್ಲೇ 3 ವರ್ಷ ಇದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಸರ್. ಅದಾದ್ಮೇಲೆ ತಿರ್ಗಾ ಮತ್ತೆ ರೀಸೆಂಟ್ ಆಗ ಮೊನ್ನೆ ಬರೀ 2 ವರ್ಷ ಅಷ್ಟೇ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ಅಂದ್ರೆ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು, ಒಂದು ವಯೋಮಿತಿನೂ ಕ್ರಾಸ್ ಆಗ್ತಾ ಇದೆ. ಎರಡನೇದು, 3 ವರ್ಷ ಮುಂಚೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ 33 ವರ್ಷ SC ST OBC ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಮತ್ತೆ ಜನರಲ್ ಮೆರಿಟ್ ಗೆ 30 ವರ್ಷ ಮಾಡಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಟಿದ್ರು ಸರ್ ಮಾನ್ಯ ಅವಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಸರ್ಗೆ. ಆದ್ರೆ ಈಗ ಮತ್ತೆ ರೀಸೆಂಟ್ 24 ಲಾಸ್ಟ್ ಇಯರ್ ಕೂಡ ಟ್ವೀಟ್ ಮಾಡಿದ್ದಾರೆ ಸರ್, ಸೆಪ್ಟೆಂಬರ್ 20ನೇ ತಾರೀಕು. ಅಂದ್ರೆ 25 ವರ್ಷ 27 ವರ್ಷ ಇದೆ ಸರ್ ಈಗ ಪ್ರೆಸೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ. ಅದನ್ನ 33 ವರ್ಷ ಮಾಡ್ತೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮನೆಗೆ ಹೋಗಿರೋರು ವಾಪಸ್ ಬಂದು ಇಲ್ಲಿ ಕುತ್ಕೊಂಡು ಓದ್ತಾ ಇದ್ದಾರೆ. ಅವ್ರಿಗೂ ಇವರು ಅನ್ಯಾಯ ಭರವಸೆ ಮೂಡಿಸಿದ್ರು. ಅಂದ್ರೆ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಅವರು ಭರವಸೆ ಮೂಡಿಸಿದ್ರು. ಇಲ್ಲಿ ಮಾನ್ಯ ಗೃಹ ಸಚಿವರಾದಂತ ಪರಮೇಶ್ವರ್ ಸರ್ ಅವ್ರ ಹತ್ರ ಹೋಗಿ ಮೀಟ್ ಮಾಡಿ ಮನವಿ ಕೊಟ್ರೆ, ಯಾರು ಹೇಳಿದಾರ ಅವ್ರನ್ನೇ ಕೇಳ್ಕೊಳ್ಳಿ, ನನ್ಗೆ ಯಾಕೆ ಕೇಳ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ಈ ರೀತಿ ಬೇಜವಾಬ್ದಾರಿ ತರ ಆನ್ಸರ್. ಎರಡನೇದೇನ ಸರ್, ಇಲ್ಲಿ ಮಿನಿಸ್ಟರ್ಸ್ ಇದಾರೆ ಸರ್. ಇಲ್ಲಿ ಯಾವ್ದು ಎಜುಕೇಶನ್ ಮಿನಿಸ್ಟ್ರು, ಶಿಕ್ಷಣದ ಸಚಿವರಾದಂತ ಮಧು ಬಂಗಾರಪ್ಪ ಅವರು ಇಲ್ಲಿ ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ ಸರ್. ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ರಾಜ್ಯದಲ್ಲಿ ಸರ್ ಒಟ್ಟಾಗಿ ಟೋಟಲ್ 2,76,386 ಹುದ್ದೆ ಖಾಲಿ ಹುದ್ದೆ ಇದೆ ಸರ್. 43 ಡಿಪಾರ್ಟ್ಮೆಂಟ್ ಇಂದ ನಾವು ಓವರ್ ಆಲ್ ಎಲ್ಲ ಡಿಪಾರ್ಟ್ಮೆಂಟ್ ಇಂದ ತಗೊಂಡ್ರೆ ಮೋರ್ ದೆನ್ 3 lakhs ವೇಕೆನ್ಸಿ ಇದೆ ಸರ್. ಮೋರ್ ದೆನ್ 3 lakhs ವೇಕೆನ್ಸಿ ಇದೆ. ಅದರಲ್ಲಿ ಟೀಚರ್ಸ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದೆ ಸರ್. ಅದಾದ್ಮೇಲೆ ತಿರ್ಗಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೋರ್ ದೆನ್ 20,000 ವೇಕೆನ್ಸಿ ಇದೆ ಸರ್. ಇಲ್ಲಿ ವರ್ಷಾನುಗಟ್ಲೆಯಿಂದ ಲಾಸ್ಟ್ 3 ವರ್ಷ ಆಗಿದೆ ಸರ್. ಒಂದು PC ನೋಟಿಫಿಕೇಶನ್ ಆಗಿ, PSI ನೋಟಿಫಿಕೇಶನ್ ಆಗಿ 5 ವರ್ಷ ಆಯ್ತು. FD ST ನೋಟಿಫಿಕೇಶನ್ ಆಗಿ 7ರಿಂದ 8 ವರ್ಷ ಆಯ್ತು ಸರ್. ಈ ತರ ಟೀಚರ್ಸ್ ಇರ್ಬೋದು ಸರ್. ಲಾಸ್ಟ್ 3 years ಅಂದ್ರೆ 2022 ಅಲ್ಲಿ GPSTR ನೋಟಿಫಿಕೇಶನ್ ಆಗಿದ್ದು. ಅದಾದ್ಮೇಲೆ ದೈಹಿಕ ಶಿಕ್ಷಕರು ಸುಮಾರು 17-18 ವರ್ಷ ಆಯ್ತು ಸರ್, ನೋಟಿಫಿಕೇಶನ್ಸ್ ಆಗಿಲ್ಲ ಸರ್. ಇನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದ್ರೆ ಸುಮಾರು 36,000 ವೇಕೆನ್ಸಿ ಇದೆ ಸರ್. ಅದ್ರಲ್ಲಿ ಯಾವ್ದು ನೋಟಿಫಿಕೇಶನ್ಸ್ ಆಗಿಲ್ಲ. ಕಂದಾಯ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 11,000 ಪೋಸ್ಟ್ ಇದೆ ಸರ್. ಮತ್ತೆ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಅದ್ರಲ್ಲಿ 11,000 ಪೋಸ್ಟ್ ಇದೆ ಸರ್. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಏನಿಲ್ಲ ಅಂದ್ರೆ ಕಡಿಮೆ ಅಂದ್ರೆ 10,000 ವೇಕೆನ್ಸಿ ಇದೆ ಸರ್. ಈಗ ನಾವು ಕೇಳ್ತಾ ಇರೋದು ನೇಮಕಾತಿ ಪ್ರಾರಂಭ ಮಾಡಿ ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದೀವಿ ಸರ್. ಎಸ್, ಸರ್ಕಾರ ಈಗ ನಮ್ಮ ರಾಜ್ಯದಲ್ಲಿ ಈಗ ಅತ್ಯಂತ ದೊಡ್ಡ ಉದ್ಯೋಗಾವಕಾಶ ಏನು ಸರ್ಕಾರದಲ್ಲಿ ಇಲ್ಲ. ಪರ್ಸೆಂಟೇಜ್ ವೈಸ್ ನೀವು ನೋಡಿದ್ರೆ ಬಹಳ ಕಡಿಮೆ ಇದೆ. ಖಾಸಗಿ ಉದ್ಯಮಗಳಲ್ಲೇ ಜಾಸ್ತಿ ಇರೋದು. ಸರ್ಕಾರ ಎಷ್ಟು ಮಂದಿನ ಅಕಾಮಿಡೇಟ್ ಮಾಡ್ಕೊಳ್ಲಿಕ್ಕಾಗತ್ತೆ ನಿಮಗೆ ಪ್ರತಿ ವರ್ಷ ಈ ತರ? ಸರ್ ಈಗ ಸರ್ಕಾರ ನಾನ್ ಜಾಸ್ತಿ ಏನ್ ಸರ್ಕಾರಕ್ಕೆ ಏನಿಲ್ಲ ಸರ್. ಅವ್ರು ಹೇಳಿದ್ರಲ್ಲ ಸರ್, ಅವ್ರು ಭರವಸೆ ಕೊಟ್ಟಿದಾರಲ್ಲ. ಈಗ ಸರ್ಕಾರ ಬರೋಕ್ ಮುಂಚೆ ನಾವು ಸರ್ಕಾರ ಬಂದಿದ್ ಕೂಡಲೇ 1 ಲಕ್ಷ ವೇಕೆನ್ಸಿ ಇರೋದನ್ನ ನಾವು ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಅಂದ್ರೆ ಈಗ ಏನ್ ವೇಕೆನ್ಸಿ ಇದೆ, ನಾವು ಸರ್ಕಾರ ಬಂದಿದ ತಕ್ಷಣ ಪ್ರಣಾಳಿಕೆಯಲ್ಲಿ ಹೇಳಿದ್ದು ಸರ್, ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿನ ನಾವು ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಆದ್ರೆ ಇಲ್ಲಿ ಒಂದು 5,000 ವೇಕೆನ್ಸಿನ ಫಿಲ್ ಮಾಡಿಲ್ಲ ಅಂತ ಅಂದಾಗ ನಮಗೆ ವಿದ್ಯಾರ್ಥಿಗಳಿಗೆ ಭರವಸೆ ಕೊಟ್ಟಿರ್ತಾರಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ಕೋರ್ಟ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಬರುತ್ತೆ ಸರ್. ಆ ಜಡ್ಜ್ಮೆಂಟ್ ನ ಫಾಲೋ ಮಾಡಿಲ್ಲ ಅಂತಂದ್ರೆ ಕಂಟೆಂಪ್ಟ್ ಹೋಗ್ತಾರೆ ಸರ್. ಕಂಟೆಂಪ್ಟ್ ಹೋದ್ರೆ ಅವನು ಶಿಕ್ಷೆ ಆಗುತ್ತಾ ಇಲ್ವಾ ಸರ್? ಆಗುತ್ತಲ್ಲ ಸರ್. ಈಗ ಸರ್ಕಾರದಲ್ಲಿ ಇರೋ ಸಚಿವರು ಅಷ್ಟೇ ಸರ್, ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ಈಗ ಯಾವುದೇ ಸಚಿವರು ಇರ್ಬೋದು ಸರ್. ಈಗ ಮಾನ್ಯ ಮುಖ್ಯಮಂತ್ರಿ ಇರ್ಬೋದು, ಇಲ್ಲ AICC ಅಧ್ಯಕ್ಷರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಯಾವುದೇ ಸಚಿವರು ಒಂದು ಹೇಳಿಕೆ ಕೊಟ್ಮೇಲೆ ಆ ಹೇಳಿಕೆ ಕೊಟ್ಟಾದ್ಮೇಲೆ ಅದ್ರ ತಕ್ಕನಂಗೆ ನಡ್ಕೊಬೇಕಾಗುತ್ತೆ ಸರ್. ಇವರು ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಟ್ಟು ವಿದ್ಯಾರ್ಥಿಗಳಲ್ಲಿ ಆಸೆ ಯಾಕೆ ಮೂಡಿಸ್ಬೇಕು ಸರ್ ಇವರು? ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇದಾರೆ ಸರ್. ಇಲ್ಲಿ 15ರಿಂದ 20 ಲಕ್ಷ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿದ್ದಾರೆ ಸರ್. ಅವರಿಗೆ ನೀವು ದಿನಕ್ಕೊಂದೊಂದು ಹೇಳಿಕೆ ಕೊಟ್ರೆ ಅವ್ರೇನು ಅನ್ಎಜುಕೇಟೆಡ್ ಇದಾರೆ ಸರ್. ಒಂದ್ಸತಿ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟಿದೆ, ಯಾವ ಮಾಡ್ತೀವಿ, ಏನಿಲ್ಲ ಅಂತ ಕರೆಕ್ಟ್ ಆಗಿ ಪ್ರಾಪರ್ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ ಸರ್. ಮತ್ತೆ ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆನ ಸರ್ಕಾರ ಆಲಿಸ್ಬೇಕಾಗುತ್ತೆ ಸರ್. ಯಾಕೆಂದ್ರೆ ವಿದ್ಯಾರ್ಥಿಗಳ ಬೇಡಿಕೆ ಯಾವತ್ತೂ ನ್ಯಾಯಯುತವಾಗಿರುತ್ತೆ ಸರ್. ನ್ಯಾಯಯುತ ಬೇಡಿಕೆನ ಈಡೇರಿಸೋದು ಸರ್ಕಾರದ ಕರ್ತವ್ಯ ಸರ್. ಸರಿ ಕಾಂತಕುಮಾರ್, ನಿಮ್ಮ ವಿದ್ಯಾರ್ಥಿ ಸಂಘಟನೆ ಹಿಂದೆ ಯಾವ್ದಾದ್ರು ರಾಜಕೀಯ ಹಿತಾಸಕ್ತಿ ಇದೆ ಅನ್ನುವಂತ ಅನುಮಾನಗಳೆಲ್ಲ ಇದೆ ಸರ್. ನಾನ್ ಹೇಳ್ತೀನಿ ಸರ್, ಯಾವುದೇ ನಮ್ಮನ್ನ ಮೇಲೆ ತನಿಖೆ ಮಾಡ್ಲಿ ಸರ್, ಏನ್ ತೊಂದ್ರೆ ಇಲ್ಲ. ಹಂಗೇನಾದ್ರು ಇತ್ತಂತಂದ್ರೆ ರಾಜ್ಯ ಸರ್ಕಾರಕ್ಕೆ ನಾನು ಬೇಕಾದ್ರೆ ಮನವಿ ಮಾಡ್ಕೊಂತೀನಿ ಸರ್. ನೀವು ನಮ್ಮ ಮೇಲೆ ತನಿಖೆ ಮಾಡಿ, ಬೇಕಾದ್ರೆ ನಮ್ ನಂಬರ್ ಎಲ್ಲ ಇದೆ, ಬೇಕಾರೆ ಎಲ್ಲಾನು ಟ್ರ್ಯಾಕ್ ಮಾಡ್ಕೊಳ್ಳಿ, ಯಾರ್ಯಾರಿಗೆ ಏನ್ ಮಾಡ್ತೀನಿ ಅಂತ.
ನೀವಷ್ಟು ಹೇಳ್ತೀನಲ್ಲ ಸರ್, ನಾನು ಪ್ರಾಮಾಣಿಕವಾಗಿ ಇಲ್ಲಿವರೆಗೂ 5-6 ವರ್ಷದಿಂದ ಏನ್ ಹೋರಾಟ ಮಾಡಿದೀವಿ, ವಿದ್ಯಾರ್ಥಿಗಳ ಪರವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದೀನಿ ಸರ್. ಯಾವುದೇ ಲೀಡರ್ಸ್ ಕರ್ಕೊಂಬಂದು ಹಂಗಂದಿದ್ರೆ ನಾವು ರಾಜಕೀಯವಾಗಿ ಅಂದಿದ್ರೆ ರಾಜಕೀಯ ವ್ಯಕ್ತಿಗಳನ್ನ ಕರ್ಸ್ಬೋದಾಯ್ತಲ್ಲ ಸರ್. ನಾವು ರಾಜಕೀಯ ವ್ಯಕ್ತಿಗಳನ್ನ ಯಾರನ್ನೂ ಕರ್ಸೇ ಇಲ್ಲ ಸರ್. ಯಾರು ಒಬ್ಬ ಕಾರ್ಪೊರೇಟ್ ಬಂದಿಲ್ಲ, ಒಬ್ಬ ಮೆಂಬರ್ ಬಂದಿಲ್ಲ ಅಂತ ಅಂದಾಗ ಇಲ್ಲಿ ನಮಗೆ ರಾಜಕೀಯದ ರಾಜಕೀಯದಲ್ಲಿ ವ್ಯಕ್ತಿಗಳು ರಾಜಕೀಯ ಹಿನ್ನೆಲೆ ಹಿಂಗೆ ಇರ್ತಾವೆ. ಸರಿ, ಧಾರವಾಡದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೋಚಿಂಗ್ ಸೆಂಟರ್ಗಳಿದೆ, ಸಾವಿರಾರು ಕೋಚಿಂಗ್ ಸೆಂಟರ್ಗಳಿದೆ. ಈ ಪ್ರತಿಭಟನೆ ಹಿಂದೆ ಕೋಚಿಂಗ್ ಸೆಂಟರ್ಗಳವರೆಲ್ಲ ಆರ್ಗನೈಸ್ ಮಾಡಿ ಈ ಪ್ರತಿಭಟನೆಯನ್ನ ಮಾಡಿಸಿದ್ರು. ಅಲ್ಲಿ ಕೋಚಿಂಗ್ ಸೆಂಟರ್ಗಳಿಗೆ ವಿದ್ಯಾರ್ಥಿಗಳು ಬರೋದು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದೆಲ್ಲ ಮಾತು ಬಂತು. ಸರ್, ಇದು ಕೋಚಿಂಗ್ ಸೆಂಟರ್ ಕೋಚಿಂಗ್ ನಾನು ಹೇಳ್ತೀನಲ್ಲ ಸರ್, ಕೋಚಿಂಗ್ ಸೆಂಟರ್ ಪಾಪ ಯಾವುದೇ ಕಾರಣಕ್ಕೂ ಅವರು ಇದಕ್ಕೆ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ಸರ್. ಯಾಕೆಂದ್ರೆ ಈಗ ಕೋಚಿಂಗ್ ಸೆಂಟರ್ ಏನ್ ಅವ್ರು ಮಾಡ್ತೀನಿ ಅಂತಂದ್ರೆ ಸರ್ಕಾರ ಅವ್ರಿಗೆ ಟಾರ್ಗೆಟ್ ಮಾಡುತ್ತೆ ಸರ್. ಯಾವ್ದೇ ಸರ್ಕಾರದಿಂದ ಫ್ರೀ ಕೋಚಿಂಗ್ ಅಂತ ಹೇಳಿ 100-200 ಸೀಟ್ಸ್ ಬರುತ್ತೆ ಸರ್. ಹಂಗಾಗಿ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಯಾವ್ದು ಇನಿಷಿಯೇಟಿವ್ ತಗೊಳಲ್ಲ ಸರ್. ಆ ರೀತಿ ಬ್ಯಾಕ್ ಎಂಡ್ ಅಲ್ಲಿ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಆಗ್ತಾ ಇರೋ ಒಂದು ಕಷ್ಟ, ಅಂದ್ರೆ ಆಗ್ತಾ ಇರೋ ಕಷ್ಟಕ್ಕೆ ನಾವು ಕೇಳ್ತಾ ಇರೋದವ್ರಿಗೆ ಜಸ್ಟ್ ಸಪೋರ್ಟ್ ಮಾಡಿ, ಮಾರಲ್ ಸಪೋರ್ಟ್ ಸರ್, ಬೇರೆ ನಾವು ಸಪೋರ್ಟ್ ಇಲ್ಲ. ಈಗ ಸರ್ಕಾರದ ಈಗ ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರದ ಮುಂದೆ ನಿಮ್ಮ ಮನವಿಯನ್ನು ಇಟ್ಟಿದ್ದೀರಿ ನೀವು. ವಾಟ್ ನೆಕ್ಸ್ಟ್? ಸರ್ಕಾರ ಈಗಾಗಲೇ ಒಂದು ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಈಗಾಗಲೇ ಜಿಒ ಬಂದಿದೆ, ಕಳೆದ ತಿಂಗಳು, ಈ ತಿಂಗಳ ಮೊದಲ ತಾರೀಕಿನ ಬಂದಿದೆ. ಅದು ಸಾಧ್ಯವಾದಷ್ಟು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ನೇಮಕಾತಿಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು. ವಾಟ್ ನೆಕ್ಸ್ಟ್? ವಾಟ್ ಯುವರ್ ಆಕ್ಷನ್ ಪ್ಲಾನ್? ಸರ್, ನಾನು ನಿನ್ನೆ 25ನೇ ತಾರೀಕು ಗುರುವಾರ ಏನ್ ಹೋರಾಟ ಮಾಡಿದೀವಿ ಸರ್, 1 ವಾರ ಗಡುವು ಕೊಟ್ಟಿದೀವಿ ಸರ್. ರಾಜ್ಯ ಸರ್ಕಾರಕ್ಕೆ 1 ವಾರ ಗಡುವು ಕೊಟ್ಟಿದೀವಿ. ಇಲ್ಲಿ ಯಾವುದೇ ರಾಜಕೀಯ ಮಾಡ್ತಾ ಇಲ್ಲ ಸರ್. ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆ ಅನುಭವಿಸ್ತಿದ್ದಾರೆ. ಒಂದೊಂದು ಟೈಮ್ ಊಟಕ್ಕೂ ಕಷ್ಟ ಪಡ್ತಿದ್ದಾರೆ ಅವರು. ಆ ರೀತಿ ಇರ್ಬೇಕಾದ್ರೆ ನಾವ್ ಯಾವ್ದೇ ರಾಜಕೀಯದಲ್ಲಿ ನಾವು ಮಾಡ್ಬೇಕು, ರಾಜಕೀಯ ವ್ಯಕ್ತಿಗಳನ್ನ ಇಂಟರ್ಫಿಯರ್ ಮಾಡ್ಬೇಕಂತ ಇಲ್ಲ ಸರ್. ವಿದ್ಯಾರ್ಥಿಗಳಿಗೆ ನಾವು ಒಂದೇ ಒಂದು ಕರೆ ಕೊಟ್ರೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದಾರೆ ಸರ್ ಇವತ್ತಿನ ವಿದ್ಯಾರ್ಥಿಗಳು. ನಾವೇನ್ 40-50 ಸಾವಿರ ಸೇರಿದೀವಲ್ಲ ಸರ್, ನೀವ್ ಹೇಳಿದ್ರಿ 30-40 ಸಾವಿರ ಸರ್. 40-50 ಸಾವಿರ ಜನ ಏನ್ ವಿದ್ಯಾರ್ಥಿಗಳು ಸೇರಿದ್ವಿ. ನೆಕ್ಸ್ಟ್ 5-6 ಲಕ್ಷ ಜನ ವಿದ್ಯಾರ್ಥಿಗಳು ಒಂದೇ ದಿನ ಬೇಕಾದ್ರೆ ಬನ್ನಿ ಅಂತ ಹೇಳಿದ್ರು ಬರ್ತಾರೆ ಸರ್ ವಿದ್ಯಾರ್ಥಿಗಳು. ಯಾಕೆಂದ್ರೆ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿ ನಮ್ಮ ಬೇಡಿಕೆಗೆ, ಅಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದೀವಿ ಸರ್. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟಾಗಿದ್ದಾರೆ. ವಿದ್ಯಾರ್ಥಿಗಳ ಕಷ್ಟ ಸುಖಗಳಿಗೆ ಸರ್ಕಾರ ಸ್ಪಂದಿಸಿಲ್ಲ ಅಂತಂದ್ರೆ ಸರ್, ಇವತ್ತು ಬಿಟ್ರೆ ಇನ್ನ 5 ದಿನ ಇದೆ ಸರ್. ಹೇಳ್ಬೇಕಂದ್ರೆ ಇನ್ನು 5 ದಿನದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಅವರಿಗೆ ನೇಮಕಾತಿ ಪ್ರಕ್ರಿಯೆ ಮಾಡಿ, ಅಂದ್ರೆ ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ಅದರ ಮುಂದಿನ ಕಾನ್ಸಿಕ್ವೆನ್ಸ್ ಸರ್ಕಾರ ಫೇಸ್ ಮಾಡ್ಬೇಕಾಗುತ್ತೆ ಸರ್. ಎಸ್ ಕಾಂತಕುಮಾರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್.